ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಈಗಾಗಲೇ ಏನು ಎಡಗೈ ಮತ್ತು ಬಲಗೈ ಸಮುದಾಯದ ರಾಜ್ಯದಲ್ಲಿ ನೂರಾರು ರೀತಿಯಾದಂಥ ಗೊಂದಲಗಳ ಸೃಷ್ಟಿಯಾಗಿತ್ತು. ಈ ಗೊಂದಲಕ್ಕೆ ಯಾವಾಗಪ್ಪ ತೆರೆ ಅನ್ನುವ ವಿಚಾರವನ್ನು ಕೊಡ್ತಾ ಇತ್ತು. ಅದರಲ್ಲಿ ಎಡಗೈ ಸಮುದಾಯದವರು ಈಗಾಗಲೇ ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರದ ಮನವನ್ನು ಸೆಳೆಯುವುದ್ರ ಮುಖಾಂತರ ಮಾಡಿದರು. ನಾಗಮೋಹನ ದಾಸ್ ಅವರ ಏನು ಜಾರಿಗೆ ಕೊಟ್ಟಿರುವಂಥ ಒಳ ಮೀಸಲಾತಿ ಕುರಿತಾಗಿ ಹಲವಾರು ರೀತಿಯಾಗಿ ನಡೆದಿತ್ತು. ಆದರೆ ಈಗ ಭಾಳ ವಿಶೇಷವಾಗಿ ಇದು ಕರ್ನಾಟಕದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿನೇ ಅತಿ ಹೆಚ್ಚು ಇತಿಹಾಸ ಸೃಷ್ಟಿಯಾಗುವಂಥ ಬಲಗೈ ಸಮುದಾಯದವರು ಮಾಡ್ತಾ ಇರುವ ದಿಟ್ಟ ಹೋರಾಟ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾಗಮೋಹನ ದಾಸ್ ಅವರ ಜಾರಿಗೆ ಬಂದಂಥ ಈ ಒಳ ಮೀಸಲಾತಿ ಕುರಿತು ಯಾವುದೇ ಕಾರಣಕ್ಕೂ ಜಾರಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೀತಾ ಇರೋದು. ಈಗಾಗಲೇ ಹೋರಾಟಕ್ಕೆ ಏನು ಬೇಕಾಗಿರುವ ಸೀಮಿತವಾಗಿರುವ ಸಮೀಕ್ಷೆಗಳನ್ನು ಚರ್ಚೆಯಲ್ಲಿ ಇಟ್ಟುಕೊಂಡು ಏನು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಪ್ರತಿಭಟನೆಗೆ ಹಲವಾರು ರಾಜ್ಯದ ಮೂಲೆಗಳಿಂದ ಇವತ್ತು ಬಲಗೈ ಸಮುದಾಯದವರು ಸೇರಿ ಭಾಳ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದನ್ನು ನಾವುಗಳನ್ನು ನೋಡ್ತಾ ಇದ್ದೀವಿ. ಯಾಕೆಂದರೆ ಬಲಗೈ ಸಮುದಾಯಕ್ಕೆ ಎಡಗೈ ಸಮುದಾಯ ಒಂದು ಚಾಲೆಂಜ್ ಮಾಡಿರುವ ರೀತಿಯಾಗಿತ್ತು. ಯಾಕೆಂದರೆ ನಾಗಮೋಹನ ದಾಸ್ ಅವರ ಯಾವುದೇ ಕಾರಣಕ್ಕೂ ಜಾರಿ ಆಗಕ್ಕೆ ಬಿಡಲ್ಲ ಅಂಥೇಳಿ ಜ್ಞಾನಪೀಠ ಸ್ವಾಮೀಜಿ ಅವರು ಕೂಡ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಈ ಪ್ರತಿಭಟನೆ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗಬೇಕಾದಾಗ CM ಅವರು ಬರಲೇಬೇಕು, ಮಾತಾಡಲೇಬೇಕು, ಇದನ್ನು ನಿರ್ಧಾರವನ್ನು ತೆಗೆದುಕೊಂಡೇ ಕೊಡ್ತಾರೆ ಅನ್ನೋದನ್ನು ಕೂಡ ಭಾಳ ಒಂದು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಯಾಕೆಂದರೆ ಇಲ್ಲಿ ಮಾಜಿ MLAಗಳಾಗಿರ್ಬೋದು, ಆಮೇಲೆ ಮೇಯರ್ಗಳಾಗಿರ್ಬೋದು, ಆಮೇಲೆ ಶಾಸಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಗಳು ಕೂಡ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೇರುವಂಥ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಬೆಂಗಳೂರಲ್ಲಿ ಓಡಾಡ್ತಾ ಇರುವ ಜನಗಳಿಗೆಲ್ಲ ಕೆಲವೊಂದು ಏರಿಯಾಗಳನ್ನು ಮಾತ್ರ ಸೀಮಿತವಾಗಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಕಡೆಯಿಂದನೂ ರಾಜ್ಯ ಕಡೆಯಿಂದನೂ ಮೂಲೆಗಳಿಂದನೂ ಕೂಡ ಜನ ಸೇರ್ತಾ ಇದ್ದಾರೆ. ಯಾಕೆಂದರೆ ಫ್ರೀಡಂ ಪಾರ್ಕ್ ಸೇರಬೇಕಾದ್ರೆ ಈಗ KR ಸರ್ಕಲ್ ಆಗಿರ್ಬೋದು, ಮೈಸೂರು ರಸ್ತೆ ಆಗಿರ್ಬೋದು, ಈಗಾಗಲೇ ಬ್ಲಾಕ್ ಆಗಿರುವಂಥದ್ದು ನೋಡ್ತಾ ತಾವುಗಳೀಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಈಗ ಯಾವ ರೀತಿಯಾಗಿ ಜನ ಸೇರಿದ್ದಾರೆ, ಯಾಕೆ ಸೇರ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಆದರೆ ಮೋಹನ್ ದಾಸ್ ಅವರ ಈ ಒಂದು ಜಾರಿಗೆ ಬಂದರೆ ನಾವು CM ಇಲ್ಲಿವರೆಗೂ ಬರುವವರೆಗೂ ನಾವು ಯಾವುದೇ ಕಾರಣಕ್ಕೂ ಎದ್ದೇಳೋದಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಜ್ಞಾನಪೀಠ ಸ್ವಾಮೀಜಿ ಮೈಸೂರು ಅವರು ಕೂಡ ತಿಳಿಸಿದ್ದಾರೆ. ಯಾಕೆಂದರೆ ತಾವುಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಬಲಗೈ ಸಮುದಾಯ ಯಾವ ಮಟ್ಟದಲ್ಲಿ ಒಟ್ಟಾಗಿದೆ ಅನ್ನೋದು ಕೂಡ ಇದು ಇತಿಹಾಸದಲ್ಲಿನೇ ಮೊದಲ ಬಾರಿಗೆ ಈ ರೀತಿಯಾಗಿ ಬಲಗೈ ಸಮುದಾಯದವರು ಒಟ್ಟಾಗಿದ್ದಾರಂತೆ. ಹೇಗೆ ಆಕಾಶ ನೀಲಿ ಆಗಿದೆಯೋ ಅದೇ ರೀತಿಯಾಗಿ ನೀಲಿ ಶಾಲುಗಳು ನಮ್ಮ ಹತ್ರ ಇದ್ದಾವೆ. ಈ ನೀಲಿ ಶಾಲುಗಳನ್ನು ನೋಡಿದರೆ ಖಂಡಿತವಾಗ್ಲೂ CM ಅವರು ಬಂದೇ ಬರ್ತಾರೆ, ನಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದು ಭಾಳ ಜ್ಞಾನಪೀಠ ಸ್ವಾಮೀಜಿ ಅವರು ಹೇಳ್ತಾರೆ. ಯಾಕೆಂದರೆ ರಾಜ್ಯದ ಮೂಲೆ ಕಡೆಯಿಂದನ ಹಳ್ಳಿ ಕಡೆಯಿಂದನ ಇವತ್ತು ಪ್ರಯಾಣ ಬೆಳೆಸಿ ಇವತ್ತು ಏನು ಬೆಂಗಳೂರಿನತ್ತ ಹೋದಂಥ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿಟ್ಟ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕೆಂದರೆ ಇದ್ರ ಮಧ್ಯೆ ರಾಜಕೀಯ ಬೆಳವಣಿಗೆ ಮತ್ತು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ವ್ಯಕ್ತಿಗಳನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಭಾಳ ಸ್ಪಷ್ಟವಾದ ಮಾಹಿತಿಯನ್ನು ನೋಡ್ತಾ ಇದ್ವಿ. ಯಾಕೆಂದರೆ ಈ ರೀತಿಯಾಗಿ ಜಾತಿ ನಡುವೆ ಆಗ್ತಾ ಇರೋದು ಇದು ಮೊದಲ ಬಾರಿಗೇ. ಆದರೆ ಬಲಗೈ ಸಮುದಾಯವನ್ನು ಯಾವತ್ತೂ ನೀವು ಕೀಳಾಗಿ ನೋಡಬೇಡ್ರಿ. ಯಾವತ್ತೂ ನಾವು ನಾವು ಕಷ್ಟಪಟ್ಟಿರೋದನ್ನು ಇನ್ನೊಂದು ಜಾತಿ ಯಾವತ್ತೂ ಕಷ್ಟಪಟ್ಟಿಲ್ಲ. ಆ ಕಾರಣದಿಂದಾಗಿ ನಾವು ಈ ಹೋರಾಟವನ್ನು ಹಾಕ್ಕೊಂಡಿದ್ದೀವಿ. ಈ ಸಮೀಕ್ಷೆ ಮಾಡಬೇಕಾದ್ರೆ ಒಳ ಮೀಸಲಾತಿ ಕುರಿತಾಗಿ ಅದು ತಪ್ಪಾಗಿದೆ ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾದ ಮಾಹಿತಿಯನ್ನು ಸ್ವಾಮೀಜಿ ಅವರು ನೀಡ್ತಾ ಇದ್ದಾರೆ. ಯಾಕೆಂದರೆ ಇದೇ ರೀತಿ ಮುಂದುವರೆದರೆ ಈ ಸಮುದಾಯಕ್ಕೆ ಏನಾದರೂ ಹೊಡೆದಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕಂಡು ಬರ್ಬೋದು ಅನ್ನೋದನ್ನು ಕೂಡ ತಾವುಗಳ ನೋಡ್ತಾ ಇದ್ದೀರಂತ ನಾವು VMTV ಕರ್ನಾಟಕದ ಮುಖಾಂತರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮತ್ತು ನೇರವಾಗಿ ಅಲ್ಲಿ ದೃಶ್ಯಾವಳಿಗಳನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾರಿಗೆ ಏನಾಗುತ್ತೆ, CM ಅವರು ಭೇಟಿ ಕೊಡ್ತಾರಾ ಅನ್ನೋದನ್ನು ಕೂಡ ಮುಂದುವರಿಸಬೇಕಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಬಟ್ ಈಗ ಏನಾಗುತ್ತೆ ಅನ್ನೋದನ್ನು ಕೂಡ ನಂತರದಲ್ಲಿ ತೋರಿಸ್ತೀವಿ. ಆದರೆ ಈಗ ದೃಶ್ಯಾವಳಿ ನೋಡಬೇಕಾದ್ರೆ ಇನ್ನೂ ಜನ ಸೇರಬೇಕು. ಆದರೆ ಇನ್ನೂ ಸೇರಿಲ್ಲ ಅಂದ್ರೂ ಇಷ್ಟೊಂದು ಜನ ಇಲ್ಲಿ ನೀಲಿ ಶಾಲುಗಳು ಕಾಣ್ತಾ ಇರೋದನ್ನು ನೋಡಿದಾಗ ಒಂದು ಆಶ್ಚರ್ಯ ಆಗೇ ಆಗುತ್ತೆ. ಬಲಗೈ ಸಮುದಾಯದವರು ಇಷ್ಟೊಂದು ಒಗ್ಗಟ್ಟಾಗಿದ್ದಾರಾ ಅನ್ನೋದನ್ನು ಕೂಡ ನಾವು ಕಂಡು ನೋಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ.